ಕಾಲುಜಾರಿ ಮಕ್ಕಳೊಂದಿಗೆ ಆಕಸ್ಮಿಕವಾಗಿ ನಾಲೆಗೆ ಬಿದ್ದ ಪರಿಣಾಮ ಇಬ್ಬರು ಮಕ್ಕಳು ನೀರು ಪಾಲಾಗಿದ್ದು ತಾಯಿ ಬದುಕುಳಿದಿರುವಂತಹ ಘಟನೆ ಸೋಮವಾರ ನಡೆದಿದೆ. ಪಟ್ಟಣದ ನಿವಾಸಿ ಹರವಳ್ಳಿಯ ವಠಾರದ ಲಕ್ಷ್ಮೇಗೌಡರ ಸೊಸೆ ಧನಂಜಯ ಅವರ ಪತ್ನಿ ವಿದ್ಯಾ ಕಾಲುಜಾರಿ ಮಕ್ಕಳೊಂದಿಗೆ ವಿಶ್ವೇಶ್ವರಯ್ಯ ನಾಲೆಗೆ ಬಿದ್ದ ಮಹಿಳೆ. ಘಟನೆಯಲ್ಲಿ ಮಕ್ಕಳಾದ ಲಿತೇಶ್ ಹಾಗೂ ಕಿಸಾನ್ ನಾಲೆಯಲ್ಲಿ ಕೊಚ್ಚಿ ಹೋಗಿದ್ದು ನೀರಿನಲ್ಲಿ ಮುಳುಗುತ್ತಿದ್ದ ಗೃಹಿಣಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಪಟ್ಟಣದ ನಿವಾಸಿ ವಿದ್ಯಾ ತನ್ನ 2 ಮಕ್ಕಳೊಂದಿಗೆ ತಾಲೂಕಿನ ಬನಘಟ್ಟ ಸಮೀಪದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಹರಿಯುವಂತಹ ವಿಶ್ವೇಶ್ವರ ನಾಲೆ ಸಮೀಪ ತಮ್ಮ ಸ್ಕೂಟರ್ ನಿಲ್ಲಿಸಿ ಮಕ್ಕಳೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವಾಗ ಕಾಲುಜಾರಿ ಆಕಸ್ಮಿಕವಾಗಿ ತನ್ನ 2 ಮಕ್ಕಳೊಂದಿಗೆ ನಾಲೆಗೆ ಬಿದ್ದಿದ್ದಾರೆ. ನೀರಿನ ರಭಸಕ್ಕೆ ಮಕ್ಕಳು ಕೊಚ್ಚಿ ಹೋಗಿದ್ದು ದಡ ಸೇರಲು ಹೋರಾಟ ನಡೆಸುತ್ತಿದ್ದ ಮಹಿಳೆಯನ್ನು ಗಮನಿಸಿದ ಸ್ಥಳೀಯರು ನೀರಿಗೆ ಇಳಿದು ಆಕೆಯನ್ನು ರಕ್ಷಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಕೊಚ್ಚಿ ಹೋದ ಮಕ್ಕಳ ಶವಕ್ಕೆ ಹುಡುಕಾಟ ನಡೆಸಿದ್ದಾರೆ. ಶವ ಈವರೆಗೂ ದೊರೆತಿಲ್ಲ. ರಾತ್ರಿಯಾದ ಕಾರಣ ಕಾರ್ಯಾಚರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಈ ಸಂಬಂಧ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ. ನಮ್ಮನೆ ಇದ್ದಾರೆ ಸರ್ ಅವರು ಸ್ವಂತ ಮನೆ ಏಳೆಂಟು ಮನೆ ಇದೆ ಅಮೇರಿಕನ್ ಚಿಕನ್ ಅಂತಿದೆಯಲ್ಲ 5-6 ಮನೆ ಇದೆ ಸರ್ ಅವ್ರದ್ದೇನೆ.